ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಂ ಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಸಂಸ್ಥಾನ ರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನ ಶೂರ ಮಾಧವಾನ್. ಪ್ರಸನ್ನ ಶೂರ ಮಾಧವ ಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರ ಮಾಧವಾನ್. ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರೂಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾವಲ್ಲಭಮಾಧವತೀರ್ಥಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃತ್ ಭೂತಭೃದ್ಭಾವೋ ಭೂತಾತ್ಮಾ ಭೂತಭಾವನಃ ಅಚ್ಯುತಃ ಪ್ರಥಿತಃ ಪ್ರಾಣಃ ಪ್ರಾಣದೋ ವಾಸವಾನುಜಃ ಅಪಾಂ ನಿಧಿರಧಿಷ್ಠಾನಮಪ್ರಮತ್ತ ಪ್ರತಿಷ್ಠಿತಃ. ಇನ್ನೇ ದಿನ ನಾವು ವಾಸವಾನುಜಃ ಎನ್ನುವಂತಹ ಭಗವಂತನ ನಾಮವನ್ನು ಹೇಳ್ಕೊಂಡಿದ್ದೇವೆ. ಇವತ್ತು ಅಪಾಂ ನಿಧಿ ಆಸಮಂತಾತ್ ಪೃಣಂತಿ ಪಾಲಯಂತಿ ಇತೀವ ಆಪಃ ದೇವತಾಃ ತಾಸಾಂ ನಿಧಿಃ ಆಶ್ರಯಃ ಅಪಾಂ ನಿಧಿಃ. ಆಸಮಂತಾತ್ ಪೃಣಂತಿ ಪಾಲಯಂತಿ, ಚೆನ್ನಾಗಿ ಪೂರ್ಣರಾದ ವಾ ಅಥವಾ ಆಪಃ ದೇವತಾಃ ಅಂದರೆ ದೇವತೆಗಳಿಗೆ ಆಶ್ರಯನಾಗಿರುವವನು. ತಾಸಾಂ ನಿಧಿ ಆಶ್ರಯ ಅಪಾಂ ನಿಧಿ. ಚೆನ್ನಾಗಿ ಪೂರ್ಣರಾಗಿ ಇರುವವನು ಅಥವಾ ಪಾಲಿಸುವ ದೇವತೆಗಳಿಗೆ ಅವನು ಆಶ್ರಯನಾಗಿರುವವನು. ಈ ದೇವತೆಗಳು ಮಳೆ ಬೆಳೆ ಮತ್ತು ಈ ಸೂರ್ಯ ಚಂದ್ರ ಇವೆಲ್ಲವೂ ಕೂಡ ದೇವತೆಗಳಾಗಿ ನಮಗೆ ಈ ಲೋಕವನ್ನು ಪಾಲಿಸ್ತಾ ಇದ್ದಾರೆ. ಅಂಥವರಿಗೆ ಇವನು ಆಶ್ರಯನಾಗಿದ್ದಾನೆ. ಅದಕ್ಕೆ ಹೇಳ್ತಾ ಇದ್ದಾರೆ ತಾಸಾಂ ನಿಧಿ ಆಶ್ರಯ ಅಪಾಂ ನಿಧಿ ಅಂಥೇಳಿ. ಇನ್ನು ನಮಗೆ ಐತರೇಯೋಪನಿಷತ್ತು ಮತ್ತು ಐತರೇಯ ಉಪನಿಷತ್ ಭಾಷ್ಯದಲ್ಲಿ ವಿಸ್ತಾರವಾಗಿ ನಮಗೆ ದೊಡ್ಡ ಪ್ರಮಾಣವನ್ನು ಹೇಳ್ತಾ ಇದ್ದಾರೆ. ಆಪ ಇತ್ಯಾಪಃ ಇತಿ ತದಿದಮಮಾಪ ಏವೇದಂ ವೈ ಮೂಲಮದಸ್ಥೂಲಮಯಂ ಪಿತೃತೆ ಪುತ್ರ ಯತ್ರ ಕ್ವಚನ ಪುತ್ರಸ್ಯ ತತ್ ಪಿತುರ್ಯತ್ರ ವಾ ಪಿತುಸ್ತತ್ ಪುತ್ರಸ್ಯೇತತ್ ತದುಕ್ತಂ ಭವತ್ಯೇತದಸ್ಮ ವೈ ತತ್ ವಿದ್ವಾನಾಃ ಮಹಿದಾಸ ಐತರೇ ಆಹಂ ಮಾಂ ದೇವೇಭ್ಯೋ ವೇದಾಃ ಓಮದ್ದೇವಾನ್ ವೇದೇತಃ ಪ್ರದಾನಾಹ್ಯೇತ ಇತಃ ಸಂಭೃತಾಃ ಇತಿ. ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಆಪ ಇತ್ಯೇವ ದೇವಾನಾಂ ಬ್ರಹ್ಮಾದೀನಾಂ ಕಥಂ ಭವೇತ್ ನಾಮೇತ್ಯಪೃಚ್ಛಲ್ ಲಕ್ಷ್ಮೀಸ್ತಂ ಮಹಿದಾಸಂ ಜನಾರ್ದನ. ಆಪ ಇತ್ಯೇವ ನಾಮೈಷಾಂ ಭವತಿ ಇತ್ಯಾಹ ಸ ಪ್ರಭುಃ
ಇದಂ ಮದಾಕ್ಯಂ ಯದ್ ಬ್ರಹ್ಮಹ್ಯಾಪ ಇತ್ಯಭಿಧೀಯತೆ ಆಪೂರ್ಣತ್ವಾದ್ ಗುಣೈಃ ಸರ್ವೈಸ್ತನ್ಮೂಲಮುಖಿಲಸ್ಯ ಚ ಸ್ಥೂಲಭೂತಂ ತದನ್ಯತ್ತು ಪಿತಾ ಹ್ಯೇಷ ಜನಾರ್ದನಃ ಪುತ್ರ ಬ್ರಹ್ಮಾದಯಃ ಸರ್ವೇ ನೈವಾಯಂ ವೃಕ್ಷಮೂಲವತ್ ಸ್ವತಂತ್ರತ್ವಾತ್ ಜಗನ್ನಾಥಃ ಪಿತೃತ್ವಾತ್ ಪರಮೇಶಿತುಃ ತನ್ನಮಾಪ ಇತಿ ಹ್ಯೇತದ್ ಬ್ರಹ್ಮರುದ್ರಾದೀನಾಂ ಭವೇತ್ ಯಥಾ ಯದವ ಇತ್ಯೇವ ರಘುವಃ ಕುರವಸ್ತತಾ ಆಪ ಇತ್ಯೇವ ಸರ್ವೇಷಾಂ ದೇವಾನಾಂ ಪ್ರದದೌ ಹರಿಃ ಸ್ವಕೀಯಮೇವ ಏವಂ ಸ ಭಗವಾನ್ ವಿಷ್ಣುರ್ಮಹೀದಾಸಾಭಿದಃ ಪ್ರಭುಃ ಜಾನನ್ನಿತ್ಯೋದಿತ ಜ್ಞಾನಾದಾಹ ದೇವೀಮಿದಂ ವಚಃ ದೇವಪರ್ಯಂತಮಾ ವ್ಯಾಪ್ತಿಂ ವೇದಾಹಂ ಮಮ ಸರ್ವದಾ ಮತ್ಪರ್ಯಂತಂ ತಥಾ ವ್ಯಾಪ್ತಿಂ ದೇವಾನಾಮಪಿ ಸರ್ವಶಃ ಮಯಿ ದೇವಾಸ್ತೇಷು ಚಾಹಮಿತಿ ವಿದ್ಧಿವರಾನನೆ ಮಯೈತೆ ಹಿ ಪ್ರದತ್ತಾನಿ ಪದಾನಿ ಬ್ರಹ್ಮಪೂರ್ವಕಾಃ ಅಧಿತಿಷ್ಠಂತಿ ಸಪ್ತಾದ್ಯ ಅಪ್ಯೇತೇಷಾಂ ಮದಾಜ್ಞೆಯ ಜ್ಞಾನಕರ್ಮಬಲೇಹಾದ್ಯ ಮದ್ದತ್ತ ಇತಿ ಕಿಂ ವದೇ ಸಂಭೃತ ಮತ್ತ ಏವೈತೆ. ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ಬ್ರಹ್ಮಾದಿ ದೇವತೆಗಳಿಗೆ ಆಪ ಎಂಬ ಹೆಸರು, ಆಪಃ ದೇವತಾಃ ಅಂತ ನಾವು ಇಷ್ಟು ಮೊದಲನೇದರೊಳಗೆ ಹೇಳ್ಕೊಂಡಿದ್ದೀವಿ. ಆಪಃ ದೇವತಾಃ ತಾಸಾಂ ನಿಧಿ ಆಶ್ರಯ ಅಪಾಂ ನಿಧಿ ಅಂತ. ದೇವತೆಗಳಿಗೆ ಆಪ ಎಂಬುವಂತಹ ಹೆಸರು ಹೇಗೆ ಕೊಡೋದು ಅಂತ ಲಕ್ಷ್ಮೀದೇವಿ ಮಹೀದಾಸ ನಾಮಕ ಭಗವಂತನನ್ನು ಕೇಳಿದಾಗ, ಆಗ ಮಹೀದಾಸ ನಾಮಕ ಭಗವಂತ ಈ ರೀತಿ ಉತ್ತರ ಕೊಡ್ತಾ ಇದ್ದಾನೆ. ಬ್ರಹ್ಮ ಎನಿಸುವ ನಾನು ಗುಣಗಳಿಂದ ಚೆನ್ನಾಗಿ ಪೂರ್ಣನಾಗಿದ್ದೇನೆ, ಆದ ಕಾರಣ ಆಪ ಎಂದು ನಾನು ಕರೆಯಲ್ಪಡ್ತೇನೆ. ಅದೇ ಆಸಮಂತಾತ್ ಪೃಣಂತಿ ಪಾಲಯಂತಿ ಇತಿ, ಅವನು ಗುಣಗಳಿಂದ ಚೆನ್ನಾಗಿ ಪೂರ್ಣನಾಗಿರೋದರಿಂದ ಭಗವಂತ ಆಪಹ ಎಂದು ಕರೆಯಲ್ಪಡ್ತಾ ಇದ್ದಾನೆ. ಆಪಹ ಎಂದು ಕರೆಯಲ್ಪಡುವ ದೇವತೆಗಳಿಗೆ ಇವನು ಆಶ್ರಯನಾಗಿರೋದರಿಂದ ಅಪಾಂನಿಧಿ ಅಂತ ಕರೆಯಲ್ಪಡ್ತಾ ಇದ್ದಾನೆ. ಅದನ್ನೇ ಹೇಳ್ತಾ ಇದ್ದಾನೆ. ಬ್ರಹ್ಮ ಎಂದು ಕರೆಯಲ್ಪಡುವ, ಇಲ್ಲಿ ಬ್ರಹ್ಮ ಅಂತ ಹೇಳಿದ್ರೆ ಪರಬ್ರಹ್ಮನೇ ಹೊರತು ಚತುರ್ಮುಖ ಬ್ರಹ್ಮ ಅಂದರೆ ಚತುರ್ಮುಖ ಬ್ರಹ್ಮ ಅಂತ ಹೇಳ್ತಾರೆ. ಬ್ರಹ್ಮ ಎಂದು ಕರೆಯಲ್ಪಡುವ ನಾನು ಗುಣಗಳಿಂದ ಚೆನ್ನಾಗಿ ಪೂರ್ಣನಾಗಿರುವ ಪ್ರಯುಕ್ತ ಆಪ ಎಂದು ಕರೆಯಲ್ಪಡ್ತಾ ಇದ್ದೇನೆ. ಮಹೀದಾಸ ನಾಮಕ ಭಗವಂತ ಲಕ್ಷ್ಮೀದೇವಿಗೆ ಹೇಳ್ತಾ ಇದ್ದಾನೆ. ನಾನೇ ಬ್ರಹ್ಮಾದಿಗಳಿಗೆಲ್ಲ ತಂದೆಯಾಗಿರುವ ಪ್ರಯುಕ್ತ ನನ್ನ ಆಪ ಎಂಬ ಹೆಸರು ಬ್ರಹ್ಮರುದ್ರಾದಿಗಳಿಗೂ ಬಂದಿದೆ. ಪುತ್ರನ ಹೆಸರು ಪಿತೃವಿಗೆ ಬರುವಂತೆ, ಪಿತೃನ ಹೆಸರು ಪುತ್ರನಿಗೆ ಬರುವಂತೆ. ಹೌದು, ನಾವು ಒಂದೊಂದು ವೇಳೆ ನಮ್ಮ ಮನೆಗಳ ಹೆಸರಿಟ್ಕೊಳ್ಳುವಾಗ ಅಪ್ಪನ ಹೆಸರು ಮಗನಿಗೆ ಅಥವಾ ತಾತನ ಹೆಸರು ಮೊಮ್ಮಗನಿಗೆ, ನಮ್ಮ ಮಗನಿಗೆ, ಈ ರೀತಿ ನಾವು ಇಟ್ಕೊಳ್ತಾ ಇರ್ತೇವೆ. ನಾನು ಗುಣಪೂರ್ಣನಾಗಿರೋದರಿಂದ ಆಪ ಎಂದು ಕರೆಯಲ್ಪಡ್ತಾ ಇದ್ದೇನೆ. ನಾನೇ ಬ್ರಹ್ಮಾದಿಗಳಿಗೆಲ್ಲ ತಂದೆಯಾಗಿರೋದರಿಂದ ಆಪ ಎಂಬ ನನ್ನ ಹೆಸರು ಬ್ರಹ್ಮರುದ್ರಾದಿಗಳಿಗೂ ಬಂದಿದೆ. ಹೇಗೆ ಅಂದರೆ, ಮಗನ ಹೆಸರು ತಂದೆಗೆ ಬರುವಂತೆ, ತಂದೆಯ ಹೆಸರು ಮಗನಿಗೆ ಬರುವಂತೆ ಇದೆ. ಯದುವಂಶದಲ್ಲಿ ಬಂದವರೆಲ್ಲರೂ ಯದುಗಳೇ, ಕುರುವಂಶದಲ್ಲಿ ಬಂದವರೆಲ್ಲರೂ ಕುರುಗಳೇ, ರಘುವಂಶದಲ್ಲಿ ಬಂದರೆಲ್ಲರೂ ಕೂಡ ರಘುಗಳೇ. ಆದ ಕಾರಣ ಇಲ್ಲಿ ನಮಗೆ ಯದುವಂಶದಲ್ಲಿ ಬಂದವರೆಲ್ಲರೂ ಎದುರದೇ, ಅದರೊಳಗೆ ಆದರೆ ಮತ್ತು ಅದರೊಳಗೆ ವಿಭಾಗಗಳಿರುತ್ತೆ. ಕುರುವಂಶದಲ್ಲಿ ಹಾಗೆ ಪಾಂಡವರು ಕುರುವಂಶದಲ್ಲಿ ಬಂದವರೇ, ಕೌರವರು ಕುರುವಂಶದಲ್ಲಿ ಬಂದವರೇ. ಆದರೆ ಇವರು ಕೌರವರು, ಇವರಿಗೆ ಪಾಂಡವರು ಕೌರವರು ಎಲ್ಲರೂ ಕುರುವಂಶವೇ. ಆದರೆ ಅಲ್ಲಿ ಕೌರವ ಪಾಂಡವ ನ್ಯಾಯೇನ ಅಂತ ಹೇಳಿ ನಮಗೆ ಅಲ್ಲಿ ಆ ವಿಭಾಗ ಮಾಡ್ತಾರೆ. ಪಾಂಡುರಾಜನ ಮಕ್ಕಳು ಪಾಂಡವರು, ಕುರು ಅಧಿಪತಿಯಾದ ಧೃತರಾಷ್ಟ್ರನ ಮಕ್ಕಳು ಕೌರವರು ಅಂತ ಹೇಳಿ. ಹಾಗೆ ರಘುವಂಶದಲ್ಲಿ ಎಲ್ಲರೂ ರಘುಗಳೇ, ಆದರೆ ಅದರಲ್ಲಿ ದಿಲೀಪ ಮತ್ತು ರಾಮ ಹೀಗೆ ಬರ್ತಾ ಇರ್ತಾರೆ. ಹಾಗೆ ಆಪ ಎಂದು ಕರೆಯಲ್ಪಡುವಂತಹ ನಾನು
ನನ್ನ ಮಕ್ಕಳಾದ ದೇವತೆಗಳೆಲ್ಲರಿಗೂ ಕೂಡ ಆಪ ಎಂಬ ಹೆಸರು ಕೊಟ್ಟಿದ್ದಾಗಿದೆ ಅಂತ ಮಹೀದಾಸನು ಲಕ್ಷ್ಮೀದೇವಿಗೆ ತಿಳಿಸ್ತಾ ಇದ್ದಾನೆ. ಆದ ಕಾರಣವೇ ದೇವತೆಗಳಿಗೆ ಆಪಹ ಎಂದು ಅವರು ಕರೆಯಲ್ಪಡ್ತಾ ಇದ್ದಾರೆ. ಅಷ್ಟೇ ಹಾಗೆ ದೇವತೆಗಳಲ್ಲಿ ನಾನು ವ್ಯಾಪಿಸಿಕೊಂಡಿದ್ದೇನೆ, ಹಾಗೆ ದೇವತೆಗಳು ನನ್ನನ್ನು ಆಶ್ರಯಿಸಿಕೊಂಡಿದ್ದಾರೆ ಎಂದು ಬೋಧಿಸುತ್ತಾ ಇದ್ದಾನೆ. ಅದೇ ಹೇಳ್ತಾ ಇದ್ದಾನೆ ಭಗವಂತ, ನಾನು ಸರ್ವತ್ರ ವ್ಯಾಪ್ತನಾಗಿದ್ದೇನೆ. ದೇವಪರ್ಯಂತಮಾ ವ್ಯಾಪ್ತಿಂ ವೇದಾಹಂ ಮಮ ಸರ್ವದಾ ಮತ್ಪರ್ಯಂತತಾ ವ್ಯಾಪ್ತಿಂ ದೇವಾನಾಮಪಿ ಸರ್ವಶಃ. ನಾನು ಎಲ್ಲ ಕಡೆ ವ್ಯಾಪ್ತನಾಗಿದ್ದೇನೆ, ದೇವತೆಗಳೆಲ್ಲರೂ ನನ್ನನ್ನೇ ಆಶ್ರಯಿಸಿಕೊಂಡಿದ್ದಾರೆ. ಹೀಗಾಗಿ ನಾನೇ ಈ ಬ್ರಹ್ಮಾದಿ ದೇವತೆಗಳನ್ನೆಲ್ಲ ಅನುಗ್ರಹ ಮಾಡಿರೋದರಿಂದ ಅವರು ಅವರವರ ಪದವಿಗಳಲ್ಲಿ ಇದ್ದಾರೆ. ನಾನು ಅನುಗ್ರಹ ಮಾಡಿ ಕೊಡದೇ ಇದ್ದ ಪಕ್ಷದಲ್ಲಿ ಇವರು ಯಾರು, ಬ್ರಹ್ಮ ಆಗಲಿ ಇಂದ್ರ ಆಗಲಿ, ಇವರೆಲ್ಲರೂ ಅವರವರ ಪದವಿಗಳಲ್ಲಿ ಇರಲಿಕ್ಕಾಗುವುದಿಲ್ಲ. ನಾನು ಅನುಗ್ರಹಿಸಿ ಕೊಟ್ಟಿರೋದರಿಂದಲೇ ಅವರು ಆ ಪದವಿಗಳಲ್ಲಿದ್ದಾರೆ. ಇನ್ನು ಅವರಿಗಿರುವ ಜ್ಞಾನ, ಕರ್ಮ, ಬಲ, ಸತ್ತ ಇವೆಲ್ಲವೂ ಕೂಡ ನಾನೇ ಅವರಿಗೆ ಅನುಗ್ರಹ ಮಾಡಿದ್ದೇನೆ. ಬ್ರಹ್ಮದೇವರು ಸೃಷ್ಟಿಕರ್ತನಾಗಿದ್ದಾನೆ, ರುದ್ರದೇವರು ಲಯಕರ್ತರಾಗಿದ್ದಾರೆ, ವಾಯುದೇವರು ಎಲ್ಲ ಕಡೆ ಇದ್ದು ಭಗವಂತನ ಜೊತೆಗೆ ಭಗವಂತನ ಸೇವೆಯನ್ನು ಅಪಾರವಾಗಿ ಅಸಾಧಾರಣವಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅವರಿಗೆ ಅಷ್ಟು ಜ್ಞಾನಶಕ್ತಿ, ಕರ್ಮಶಕ್ತಿ, ಬಲ ಇವೆಲ್ಲವೂ ಕೂಡ ನಾನೇ ಅವರಿಗೆ ಅನುಗ್ರಹ ಮಾಡಿ ನಾನೇ ಅವರನ್ನು ಪೋಷಿಸುತ್ತಾ ಇದ್ದೇನೆ ಎಂದು ಮಹಿದಾಸನು ಲಕ್ಷ್ಮೀದೇವಿಗೆ ಉಪದೇಶವನ್ನು ಮಾಡಿದ್ದಾನೆ ಅಂತ ಹೇಳಿ ಇಷ್ಟು ಆಚಾರ್ಯರು ಹೇಳ್ತಾರೆ. ಅದೇ ಹೇಳ್ತಾ ಇದ್ದಾರೆ, ಮಯೈತೆ ಹಿ ಪ್ರದತ್ತಾನಿ ಪದಾನಿ ಬ್ರಹ್ಮಪೂರ್ವಕಾ ಅಧಿತಿಷ್ಠಂತಿ ಸತ್ತಾದ್ಯ ಅಪ್ಯೇತೇಷ ಮದಾಗ್ನೇಯ ಜ್ಞಾನ ಕರ್ಮ ಬಲೇಹಾದ್ಯ ಮದ್ದತ್ತ ಇತಿ ಕಿಂ ವದೆ ಸಂವೃತ ಮತ್ತು ಏವೈತೆ. ಆದ ಕಾರಣ ಎಲ್ಲದಕ್ಕೂ ನಾನೇ ಕಾರಣಭೂತನಾಗಿದ್ದೇನೆ. ಆಪಹ ಎಂದು ನಾನು ಕರೆಯಲ್ಪಡ್ತಾ ಇದ್ದೇನೆ ಗುಣಪೂರ್ಣನಾಗಿರೋದರಿಂದ. ಅವರು ನನ್ನ ಮಕ್ಕಳಾದ ಕಾರಣ ಬ್ರಹ್ಮಾದಿ ದೇವತೆಗಳು ಆಪಹ ಎಂದು ಕರೆಯಲ್ಪಡ್ತಾ ಇದ್ದಾರೆ. ನನ್ನ ಅನುಗ್ರಹದಿಂದಲೇ ಅವರು ಅವರ ಪದವಿಗಳಲ್ಲಿದ್ದಾರೆ ಮತ್ತು ಅವರ ಜ್ಞಾನ, ಕರ್ಮ, ಬಲ, ಶಕ್ತಿ ಎಲ್ಲದಕ್ಕೂ ನಾನೇ ಕಾರಣನಾಗಿದ್ದೇನೆ. ನನ್ನಲ್ಲಿ ಅವರಿದ್ದಾರೆ, ಅವರಲ್ಲಿ ನಾನಿದ್ದೇನೆ. ಈ ರೀತಿಯಾಗಿ ಎಲ್ಲದಕ್ಕೂ ನಾನೇ ಕಾರಣಕರ್ತರಾಗಿದ್ದೇನೆ ಅಂತ ಲಕ್ಷ್ಮೀದೇವಿ. ಇದರಿಂದ ಚತುರ್ಮುಖ ಬ್ರಹ್ಮ ಮೊದಲಾದ ಎಲ್ಲ ದೇವತೆಗಳು ಭಗವಂತನನ್ನು ಎಷ್ಟು ಆಶ್ರಯಿಸಿಕೊಂಡಿದ್ದಾರೆ ಎಂಬುದು ನಮಗೆ ಅರ್ಥ ಆಗುತ್ತೆ. ಅಂದರೆ ಇಡೀ ಜಗತ್ತಿಗೆಲ್ಲ ಅವನು ಆಶ್ರಯನಾಗಿದ್ದಾನೆ. ಇಡೀ ಜಗತ್ತು ಭಗವಂತನನ್ನು ಆಶ್ರಯಿಸಿಕೊಂಡಿದೆ ಅಂತ ಹೇಳ್ತಾ, ಬ್ರಹ್ಮಶೇಷ ಸುಪರ್ಣೇಂದ್ರ ಶಿವಾದ್ಯ ಆಪಹ ಈರಿತಾ ತೇ ವಿಷ್ಣೋರ್ಮನಸಾ ಜಾತಾಃ ಸರ್ವೇ ಚ ಅಭಿಮಾನಿನಃ ಇತಿ ಆಪಹ ಬ್ರಹ್ಮಶೇಷ ಸುಪರ್ಣೇಂದ್ರ ಶಿವಾದ್ಯಾಃ ತಾಸಾಂ ನಿಧಿಃ. ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಜಲಾಭಿಮಾನಿಗಳಾಗಿದ್ದು ಚತುರ್ಮುಖ ಬ್ರಹ್ಮ, ಶೇಷ, ಗರುಡ, ರುದ್ರಾದಿಗಳಿಗೆ ಭಗವಂತ ಆಪ್ಯನಿಸುವ ಈ ಚತುರ್ಮುಖ ಬ್ರಹ್ಮ, ಶೇಷ, ಗರುಡ, ರುದ್ರಾದಿಗಳೆಲ್ಲರೂ ಕೂಡ ಆಪ್ ಎಂದು ಕರೆಯಲ್ಪಡ್ತಾ ಇದ್ದಾರೆ. ಅಂಥವರಿಗೆ ಭಗವಂತನೇ ಆಶ್ರಯಭೂತನಾಗಿದ್ದಾನೆ, ಅವನೇ ಆಶ್ರಯನಾಗಿದ್ದಾನೆ ಅಂತ. ಆದ ಕಾರಣ ಇಷ್ಟೊತ್ತಿಗೆ ನಾವು ದೇವತೆಗಳು ಆಪಹ ಎಂದು ಕರೆಯಲ್ಪಡ್ತಾ ಇದ್ದಾರೆ, ಅವರಿಗೆ ಇವನು ನಿಧಿ ಅಂದರೆ ಆಶ್ರಯನಾಗಿದ್ದಾನೆ. ಆದ ಕಾರಣ ಇವನಿಗೆ ಅಪಾಂ ನಿಧಿ ಅಂತ ಹೆಸರು. ಇನ್ನು ಮನ್ವಾಖ್ಯ ಪ್ರಾಣ ಏವಾಸ್ಯ ಆಮ್ನಾಮ ಜಾಯತೆ ಹರೇ ಇತ್ಯುಕ್ತ ದಿಶಾ ಆಪಹ ವಾಯು ತಾಸಾಂ ನಿಧಿ. ವಾಯುದೇವರಿಗೆ ಆಪಹ ಅಂತ ಹೆಸರು. ಅಂತಹ ಆಪಹ ಎಂದು ಕರೆಯಲ್ಪಡುವಂತಹ ವಾಯುವಿಗೆ ತಾಸಾಂ ನಿಧಿ
ಅಂತಹ ವಾಯುದೇವರಿಗೆ ಭಗವಂತನು ಆಶ್ರಯನಾಗಿದ್ದಾನಾದ ಕಾರಣ ಭಗವಂತನಿಗೆ ಅಪಾನಿಧಿ ಅಂತ ಹೆಸರು. ಇವನು ಗುಣಗಳಿಗೆ ನಿಧಿಯಾಗಿದ್ದಾನೆ, ಜ್ಞಾನನಿಧಿಯಾಗಿದ್ದಾನೆ. ಅಂದರೆ ಏನು ಅರ್ಥ? ನಿಧಿ ಅಂದರೆ ಒಂದು ಆಶ್ರಯ, ಎಲ್ಲ ಇರೋದು ಕನ್ಸಾಲಿಡೇಟ್ ಆಗಿ ಒಂದೇ ಕಡೆ ಇರೋದು. ಹಾಗೆ ಭಗವಂತನು ನಿಧಿ, ಅಪಾಂ ನಿಧಿ. ಈ ಆಪಹ ಎಂದು ಕರೆಯಲ್ಪಡುವ ದೇವತೆಗಳಿಗೆ ನಿಧಿಯಾಗಿದ್ದಾನೆ, ಗುಣಪರಿಪೂರ್ಣನಾಗಿದ್ದಾನೆ. ಆದ ಕಾರಣ ಇವನು ಆಪಹ ಎಂದು ಕರೆಯಲ್ಪಡ್ತಾ ಇದ್ದಾನೆ. ಅದಕ್ಕೆ ಆದ ಕಾರಣ ಭಗವಂತ ಅಪಾಂ ನಿಧಿ ಅಂತ ಹೇಳ್ತಾ, ಇನ್ನು ಆಪೋ ವರುಣೋ ಉದ್ದಿಷ್ಟೋ ಯದೇತತ್ ಪಾಲಯತ್ಯಸೌ ಇತಿ ಮಹಾಮೀಮಾಂಸಾಯಾಂ ನಿರೂಪಿತ ದಿಶಾ ಆಪಹ ವರುಣಃ ತಾಸಾಂ ನಿಧಿ. ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲಿ ಮಹಾಮೀಮಾಂಸಾ ವಾಕ್ಯವನ್ನು ಹೇಳ್ತಾರೆ. ಆಪೋ ವರುಣೋ ಉದ್ದಿಷ್ಟೋ ಅಂದರೆ ವರುಣನಿಗೆ ಆಪ್ ಅಂತ ಹೆಸರು. ಯಾಕೆ ಅಂದರೆ ಅವನು ಪಾಲಿಸುತ್ತಾ ಇದ್ದಾನೆ. ಆದ ಕಾರಣ ಅವನಿಗೆ ಆಪ್ ಎಂದು ಕರೆಯಲ್ಪಡುವ ವರುಣನಿಗೆ ಈ ಭಗವಂತನು ಆಶ್ರಯನಾಗಿದ್ದಾನಾದ ಕಾರಣ ಭಗವಂತನು ಅಪಾಂ ನಿಧಿ. ನಿರೂಪಿತ ದಿಶಾ ಆಪಹ ವರುಣ. ಪಾಲಿಸುವ ಪ್ರಯುಕ್ತ ವರುಣನು ಆಪಹ ಎಂದು ಕರೆಯಲ್ಪಡ್ತಾ ಇದ್ದಾನೆ. ಆಪಹ ಎಂದು ಕರೆಯಲ್ಪಡುವ ವರುಣನಿಗೆ ಇವನು ಭಗವಂತನು ನಿಧಿಯಾಗಿರೋದರಿಂದ ಅಪಾಂ ನಿಧಿ ಅಂತ ಹೆಸರು. ಇನ್ನು ಪ್ರಳಯಕಾಲೇ ನಿಧಿಯಂತೆ ಅತ್ರೇತಿ ನಿಧಿ ಅಪಾಂ ದೇವತಾನಾಂ ನಿಧಿ. ಪ್ರಳಯ ಕಾಲದಲ್ಲಿ ದೇವತೆಗಳು ಯಾರಲ್ಲಿ ವಿಶೇಷವಾಗಿ ಸೇರಿಕೊಳ್ಳುತ್ತಾರೋ ಅಂಥವನು ಅಪಾಂ ನಿಧಿ. ಹೌದು, ಭಗವಂತ ಏನು ಮಾಡ್ತಾನೆ, ಪ್ರಳಯ ಕಾಲದಲ್ಲಿ ಇಡೀ ಜಗತ್ತನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಕೊತಾನೆ, ಭಕ್ಷಣ ಮಾಡ್ತಾನೆ. ಅದಕ್ಕೆ ಅವನಿಗೆ ಜಗದ್ಭುಕ್ ಜಗದುದರ ಅಂತ ಹೇಳಿ ಇಡೀ ಜಗತ್ತನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡಿರ್ತಾನೆ. ನನ್ನ ಹೊಟ್ಟೆಯಲ್ಲಿ ಎಲ್ಲವೂ ಇದೆ ಅಂತ ಹೇಳಿ ಬಾಲಕೃಷ್ಣ ತನ್ನ ಬಾಯಿಯಲ್ಲಿ ಇಡೀ ಬ್ರಹ್ಮಾಂಡವನ್ನು, ಪುಟ್ಟ ಬಾಯಿಯಲ್ಲಿ ಇಡೀ ಬ್ರಹ್ಮಾಂಡವನ್ನು ತೋರಿಸಿದ್ದಾನೆ. ಆದ ಕಾರಣ ಪ್ರಳಯ ಕಾಲದಲ್ಲಿ ಎಲ್ಲ ದೇವತೆಗಳು, ಇಡೀ ಜಗತ್ತು, ಚರಾಚರಾತ್ಮಕವಾದ ಇಡೀ ಜಗತ್ತು ಭಗವಂತನ ಹೊಟ್ಟೆಯಲ್ಲಿರುತ್ತೆ, ಭಗವಂತನನ್ನು ಸೇರುತ್ತೆ. ಆದ ಕಾರಣ ಅವನು ಅಪಾಂ ನಿಧಿ ಅಂತ ಹೆಸರು. ಇನ್ನು ಇವನು ದೇವತೆಗಳಿಗೆ ನಿಧಿಯಂತೆ ಇರುವವನು. ಅಪಾಂ ದೇವತಾನ ನಿಧಿರಿವ ಅಪಾಂ ನಿಧಿ. ದೇವತೆಗಳಿಗೆ ನಿಧಿಯಂತೆ ಅಂದರೆ ಎಲ್ಲರೂ ದೇವತೆಗಳೇನು ಸಮಸ್ತ ಜೀವರು ಕೂಡ ಭಗವಂತನನ್ನೇ ಆಶ್ರಯಿಸಿಕೊಂಡಿದ್ದಾರೆ. ಭಗವಂತನೇ ಅವರಿಗೆ ಆಶ್ರಯನಾಗಿದ್ದಾನೆ. ಆದ ಕಾರಣ ಭಗವಂತನು ಅಪಾಂ ನಿಧಿ ಎಂದು ಕರೆಯಲ್ಪಡ್ತಾ ಇದ್ದಾನೆ. ಇನ್ನು ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯರು ಕೃಷ್ಣ ಹೇಳ್ತಾ ಇದ್ದಾರೆ, ಅಸ್ಯ ಜಗತೋ ನಿಧಾನಂ ನಿಧಾತೃತ್ವಾತ್ ನಿಧಾನಂ ಸಂಹಾರ ಕಾಲೇ ಪ್ರಕೃತ್ಯ ಜಗದತ್ರ ನಿಧೀಯತೆ ಇತಿ ನಿಧಾನ. ಮತ್ತು ಬುದ್ಧಿಪೂರ್ವಕತ್ವೇನ ಭೇದ ಅಂತ ಹೇಳ್ತಾ ಇದ್ದಾರೆ ಗೀತಾ ಭಾಷೆ. ಭಗವಂತ ಸಮಸ್ತ ಜಗತ್ತಿಗೆ ಆಧಾರನಾಗಿದ್ದಾನೆ. ಪ್ರಳಯ ಕಾಲದಲ್ಲಿ ಸಮಸ್ತ ಜಗತ್ತು ಪ್ರಕೃತಿಯ ಮೂಲಕ ಅವನನ್ನೇ ಸೇರಿಕೊಳ್ಳುತ್ತೆ. ಅದೇ ಹೇಳ್ತಾ ಇದ್ದಾರೆ ಭಗವಂತ, ಅಸ್ಯ ಜಗತೋ ನಿಧಾನಂ, ಈ ನಿಧಾತೃತ್ವಾತ್ ನಿಧಾನಂ, ಈ ಸಮಸ್ತ ಜಗತ್ತಿಗೂ ಭಗವಂತ ಆಶ್ರಯಭೂತನಾಗಿದ್ದಾನೆ. ಇನ್ನು ಸಂಹಾರ ಕಾಲೇ ಪ್ರಕೃತ್ಯ ಜಗದತ್ರ ನಿಧೀಯತೆ. ಪ್ರಳಯ ಕಾಲದಲ್ಲಿ ಸಮಸ್ತ ಜಗತ್ತು ಪ್ರಕೃತಿಯ ಮೂಲಕ ಅವನನ್ನೇ ಭಗವಂತನನ್ನೇ ಸೇರತ್ತೆ. ಆದ ಕಾರಣ ಅಪಾಂ ನಿಧಿ. ಇಂತಹ ಭಗವಂತನು ಎಲ್ಲರ ಪಾಲಿಗೂ ನಿಧಿಯಾಗಿದ್ದಾನೆ. ಆದರೆ ಇಂತಹ ಭಗವಂತನ ಒಂದು ಗುಣ ವಿಶೇಷವನ್ನು, ಅವನ
ಕಾರ್ಯ ವಿಶೇಷವನ್ನು ಈ ಒಂದು ರಹಸ್ಯವನ್ನು, ಈ ಪ್ರಮೇಯ ಭಾಗವನ್ನು, ಈ ಭಗವತ್ ತತ್ವವನ್ನು ಜ್ಞಾನಿಗಳು ಅಲ್ಲದೇ ಇರುವವರು ಇದನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ. ಅವರು ಜ್ಞಾನಿಗಳು ಮಾತ್ರ ಭಗವಂತನ ಒಂದು ಈ ಗುಣ ವಿಶೇಷವನ್ನು, ಕ್ರಿಯಾ ವಿಶೇಷವನ್ನು ಅರ್ಥ ಮಾಡಿಕೊಳ್ತಾರೆ ವಿಶ್ಲೇಷಣೆ ಮಾಡಿ. ಜ್ಞಾನಿಗಳಲ್ಲದೇ ಇರುವವರಿಗೆ ಇದು ಸಾಧ್ಯವೇ ಅಲ್ಲ. ಆದರೆ ದೇವತೆಗಳೆಲ್ಲರೂ ಜ್ಞಾನಿ ಶ್ರೇಷ್ಠರು. ದೇವತೆಗಳಿಗೆಲ್ಲ ಈ ಭಗವಂತನ ಒಂದು ಅದ್ಭುತವಾದ ವ್ಯಾಪಾರ, ಈ ಭಗವಂತನ ಅನಂತಾನಂತ ಗುಣಗಳಲ್ಲಿ ಈ ಒಂದಾದ ಅದ್ಭುತವಾದ ಗುಣ ದೇವತೆಗಳಿಗೆ ಗೊತ್ತಾಗಿದೆ. ಆದ ಕಾರಣ ಆದ್ದರಿಂದಲೇ ಭಗವಂತನು ಅಪಾಂನಿಧಿ ಎಂದು ಕರೆಯಲ್ಪಡ್ತಾ ಇದ್ದಾನೆ. ಬುದ್ಧಿಪೂರ್ವಕತ್ವ ಅಬುದ್ಧಿಪೂರ್ವಕತ್ವೇನ ಭೇದ. ಅಂದರೆ ಜ್ಞಾನಿಗಳು ಇದನ್ನು ಬುದ್ಧಿಪೂರ್ವಕವಾಗಿ ತಿಳ್ಕೊಂಡಿದ್ದಾರೆ, ದೇವತೆಗಳೆಲ್ಲರೂ ಕೂಡ. ಅಂಥವರು ದೇವತೆಗಳು ಆಪಹ ಎಂದು ಕರೆಯಲ್ಪಡ್ತಾರೆ. ಅವರಿಗೆ ಇವನು ನಿಧಿಯಾಗಿದ್ದಾನೆ, ಆಶ್ರಯನಾಗಿದ್ದಾನೆ. ಆದ ಕಾರಣ ಭಗವಂತನಿಗೆ ಅಪಾಂನಿಧಿ ಅಂತ ಹೆಸರು. ಇನ್ನು ಆಸಮಂತಾತ್ ಪೂರ್ಣತ್ವಾತ್ ಆಪಃ ಗುಣಪರಿಪೂರ್ಣಾಃ ಮತ್ಸ್ಯಾದಯಃ ಭಗವದ್ರೂಪ ವಿಶೇಷಾಂ ತಾಸಾಂ ನಿಧಾನತ್ವಾತ್ ನಿಧಿಃ ಪದ್ಮನಾಭರೂಪಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಏತನ್ನಾನಾವತಾರಾಣಾಂ ನಿಧಾನಂ ಬೀಜಮವ್ಯಯಂ ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ನಿಧಾನಂ ಅತ್ರೈಕೀ ಭವಂತ್ಯಂತ ಅಂತಹ ಇತಿ. ಇನ್ನು ಏತತ್ ಕ್ಷೀರೋದಾರ್ಣವಶಾಯಿ ಪದ್ಮನಾಭಾಭಿಧಂ ರೂಪಂ ನಾನಾವತಾರಾಣಾಂ ಮತ್ಸ್ಯಾದೀನಾಂ ಬೀಜಂ ವ್ಯಂಜಕಂ ನಾನಾವತಾರಾಸ್ತತಯೇವಾವಿರ್ಭವಂತಿ ಇತಿ ಯಾವತು ನಿಧಾನಂಚ ನಿಧಯಂತೇಸ್ಮಿನ್ನಿತಿ ನಿಧಾನಂ ನಾನಾವತಾರಾ ಅಸ್ಮಿನ್ನೇಕೀಭವಂತಿ ಚ ಇತ್ಯರ್ಥಃ. ಪ್ರಾಚೀನಂ ಗುಣಗಳಿಂದ ಪರಿಪೂರ್ಣಗಳಾದ ಮತ್ಸ್ಯಾದಿ ಅವತಾರಗಳ ಏಕೀಭಾವಕ್ಕೆ ಅಧಿಕರಣನಾಗಿರುವವನು. ಹೌದು, ಭಗವಂತ ದುಷ್ಟ ಸಂಹಾರಕ್ಕಾಗಿ, ಶಿಷ್ಟ ಸಂರಕ್ಷಣೆಗಾಗಿ ಮತ್ಸ್ಯಾದಿ ಅವತಾರಗಳನ್ನು ಮಾಡ್ತಾನೆ. ಆದರೆ ಆ ಮತ್ಸ್ಯಾದಿ ಅವತಾರಗಳೆಲ್ಲವೂ ಕೂಡ ಭಗವಂತನಿಗೂ ಈ ಭಗವಂತನ ಅವತಾರಗಳಿಗೂ ಯಾವುದೂ ಭೇದವಿಲ್ಲ. ಭಗವಂತನು ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ ಈ ರೀತಿಯಾಗಿ ಅವನು ಏನೇ ಅವತಾರಗಳು ಮಾಡಿದರೂ ಆ ಅವತಾರಗಳೆಲ್ಲವೂ ಕೂಡ ಗುಣಪರಿಪೂರ್ಣಗಳೇ. ಆ ಗುಣಪರಿಪೂರ್ಣನ ಆಗಿರುವ ಅವತಾರಗಳೆಲ್ಲವೂ ಒಂದೇ ಅಂತ ಈ ಅಭೇದ ಚಿಂತನೆ. ಅಂದರೆ ಭಗವಂತನಿಗೂ ಭಗವಂತನ ರೂಪಗಳಿಗೂ ಭಗವಂತನಿಗೂ ಭಗವಂತನ ಅವತಾರಗಳಿಗೂ ಭಗವಂತನಿಗೂ ಭಗವಂತನ ಅವಯವಗಳಿಗೂ ಭೇದವಿಲ್ಲ ಎಂಬ ಆ ಏಕೀಭಾವಕ್ಕೆ ಇವನು ಅಧಿಕರಣನಾಗಿದ್ದಾನೆ, ಆಶ್ರಯನಾಗಿದ್ದಾನೆ. ಆದ ಕಾರಣ ಇವನಿಗೆ ಅಪಾಂನಿಧಿ ಅಂತ ಹೆಸರು. ಈ ಕ್ಷೀರಸಾಗರ ಶಾಯಿಯಾಗಿದ್ದಾನೆ, ಕ್ಷೀರ ಸಮುದ್ರ ಶಯನನಾದಂತಹ ಪದ್ಮನಾಭರೂಪವೇ ಈ ಮತ್ಸ್ಯಾದಿ ಅವತಾರಗಳಿಗೆ ಅಭಿವ್ಯಂಜಕವಾಗಿರುವಂತೆ ನಿಧಾನವೂ ಆಗಿದೆ. ಅಂದರೆ ಈ ಕ್ಷೀರ ಸಮುದ್ರದಲ್ಲಿ ಶಯನನಾದಂತಹ ಪದ್ಮನಾಭರೂಪವು ಮತ್ಸ್ಯಾದಿ ಅವತಾರಗಳು ಮಾಡುವುದಕ್ಕೆ ವ್ಯಂಜಕವಾಗಿರುವಂತೆ ಅವತಾರ ಕಾರ್ಯ ಮುಗಿತು. ಆ ಅವತಾರ ಕಾರ್ಯಗಳು ಮುಗಿದ ಮೇಲೆ ಮತ್ತು ಆಯಾ ಅವತಾರಗಳೆಲ್ಲವೂ ಕೂಡ ಮತ್ತು ಭಗವಂತನಲ್ಲೇ ಪದ್ಮನಾಭರೂಪಿ ಭಗವಂತನಲ್ಲೇ ಏಕೀಭಾವ ಹೊಂದತ್ತೆ ಎಂದು ಸೂತರು ಹೇಳ್ತಾರೆ ಭಾಗವತದಲ್ಲಿ. ಅಂದರೆ ಇಲ್ಲಿ ನಮಗೆ ಒಟ್ಟಾರೆ ಏನು ತಿಳಿಸ್ತಾ ಇದ್ದಾರೆ, ಯಾವ ಮೊದಲನೇ ಹೇಳಿದ್ರು ಮತ್ಸ್ಯಾದಿ ಅವತಾರಗಳ ಏಕೀಭಾವಕ್ಕೆ ಅಧಿಕರಣನಾಗಿರುವವನು ಅಂಥೇಳಿ. ಯಾವ ಪದ್ಮನಾಭ ರೂಪದಿಂದ ಮತ್ಸ್ಯಾದಿ ಮೊದಲಾದ ಅವತಾರಗಳೆಲ್ಲವೂ ಏನು ಅಭಿವ್ಯಕ್ತಿಯಾಗತ್ತೆ ಮತ್ತು ಅವತಾರ ಕಾರ್ಯ ಮುಗಿದ ನಂತರ ಆ ಅವತಾರಗಳೆಲ್ಲವೂ ಆ ಪದ್ಮನಾಭ ರೂಪದಲ್ಲೇ
ಐಕ್ಯ ಹೊಂದತ್ತೆ, ಅಲ್ಲೇ ಸೇರಿಕೊಳ್ಳತ್ತೆ. ಆದ ಕಾರಣ ಅವನಿಗೆ ಅಪಾಂ ನಿಧಿ ಅಂತ ಹೆಸರು ಅಂತ. ಇನ್ನು ಭಗವಂತನು ಕರ್ಮಗಳಿಗೆ ವಿಶೇಷವಾಗಿ ಆಧಾರನಾಗಿರುವವನು, ಸಾಗರಕ್ಕೆ ಆಧಾರವಾಗಿರುವವನು, ಇನ್ನು ಮೊದಲಾದ ವಿಷಯಗಳೆಲ್ಲವೂ ಕೂಡ ನಾಳೆ ಹೇಳೋಣ ಅಂತ ಹೇಳ್ಕೊಳ್ತಾ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.